ಹಾಯ್ ಫ್ರೆಂಡ್ಸ್, ನಮಸ್ತೆ. TRD ಚಾನಲ್ಗೆ ತಮಗೆಲ್ರಿಗೂ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನು ಮೊಸಪ್ಪು ಸಾರು ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಏನೇನು ಬೇಕು ಅಂತ ಕುಕ್ಕರಿಗೆ ಹಾಕುವಾಗ ಹೇಳ್ತಾ ಹೋಗ್ತೀನಿ, ಎಷ್ಟೆಷ್ಟು ಹಾಕಿದ್ದೀನಿ ಅಂತ ಹೇಳಿ. ಈಗ ಮೊದಲಿಗೆ ತೊಗರಿಬೇಳೆ ಮತ್ತು ಹೆಸರುಬೇಳೆ ತೊಗೊಂಡಿದ್ದೀನಿ. ನೋಡಿ, ತೊಗರಿಬೇಳೆ, ಹೆಸರುಬೇಳೆ ಹಾಕಿದ್ದೀನಿ, ತೊಳೆದು ಇಟ್ಟಿದ್ದೀನಿ. ಒಂದು ಬೌಲ್ ಇಷ್ಟಿದೆ. ನಮ್ಮ ಮನೇಲಿ ಇದು 4 ಜನಕ್ಕೆ 2 ಹೊತ್ತಿಗೆ ಮಾಡ್ತಾ ಇದ್ದೀನಿ. ಸೊ ಕುಕ್ಕರಿಗೆ ಇವಾಗ ತೊಗರಿಬೇಳೆ ಹಾಕೊಳ್ತಾ ಇದ್ದೀನಿ. ಮೂರು ಮೀಡಿಯಂ ಸೈಜ್ದು ಈರುಳ್ಳಿ ತಗೊಂಡಿದ್ದೀನಿ. 3 ಮೀಡಿಯಂ ಸೈಜು ಈರುಳ್ಳಿ ಹಾಕ್ತಾ ಇದ್ದೀನಿ. ಆಮೇಲೆ ಒಂದು ಬೆಳ್ಳುಳ್ಳಿ ಗಡ್ಡೆ ಜಜ್ಜಿಟ್ಕೊಂಡಿರೋದು ನೋಡಿ, ಒಂದು ಬೆಳ್ಳುಳ್ಳಿ ಗಡ್ಡೆ ಜಜ್ಜಿಟ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ. ಆಮೇಲೆ ಖಾರಕ್ಕೆ ತಕ್ಕನಾಗಿ ಹಸಿಮೆಣಸಿನ್ಕಾಯಿ, ನಾನು ಒಂದು ಸಣ್ಣದಿತ್ತು, ಒಂದು ಮೀಡಿಯಂ ಸೈಜ್ ಹಸಿಮೆಣಸಿನ್ಕಾಯಿ 12 ತಗೊಂಡಿದ್ದೀನಿ. ಒಂದು ಮೆಣಸಿನ್ಕಾಯಿನ 2 ತುಂಡಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಆಮೇಲೆ ಮೀಡಿಯಂ ಸೈಜ್ದು 3 ಟೊಮೆಟೊ ತಗೊಂಡಿದ್ದೀನಿ. ಪೂರ್ತಿ ಹಣ್ಣಾಗಿರಬೇಕು, ಕಾಯಾಗಿದ್ರೆ ಚೆನ್ನಾಗಿರೋದಿಲ್ಲ. ಮತ್ತೆ ನೋಡಿ, ಒಂದು ದಪ್ಪ ಕಟ್ಟು ಸೊಪ್ಪಿದು ತೊಳೆದು 3 ಸರಿ 4 ಸರಿ ತೊಳೆದು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಇದರಲ್ಲಿ ಒಂದು 4 ಥರ ಸೊಪ್ಪಿದೆ. ಒಂದು ಅರವೆ ಸೊಪ್ಪಿದೆ, ದಂಟಿನ ಸೊಪ್ಪಿದೆ, ಮೆಂತ್ಯ ಸೊಪ್ಪಿದೆ, ಪಾಲಕ್ ಸೊಪ್ಪಿದೆ, ಸಬ್ಸಿಗೆ ಸೊಪ್ಪು ಕೂಡ ಇದೆ. ನಿಮಗೆ ಯಾವ ಸೊಪ್ಪು ಇಷ್ಟ ಆಗುತ್ತೋ ಆ ಸೊಪ್ಪನ್ನು ಹಾಕ್ಕೊಳ್ಬೋದು. ಕುಕ್ಕರಿಗೆ ಹಾಕ್ತಾ ಇದ್ದೀನಿ. ಇವಾಗ ಒಂದು ತಂಬಿಗೆ ನೀರು ಹಾಕ್ತಾ ಇದ್ದೀನಿ. ಇವಾಗ ಸ್ಟವ್ ಹಚ್ಚೋಣ ಫ್ರೆಂಡ್ಸ್. ಓಕೆ, ಸ್ಪೂನಷ್ಟು ಅರಿಶಿನ, ಜೀರಿಗೆ, ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ. ಬಟ್ ಜಾಸ್ತಿ ಹಾಕೋಬೇಡಿ, ಮತ್ತೆ ಜೀರಿಗೆ ತುಂಬ ಜಾಸ್ತಿ ಆದ್ರೂ ಚೆನ್ನಾಗಿರೋದಿಲ್ಲ. ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡು ಇನ್ನೊಂದು ಚೂರು ಹಾಕ್ಕೊಳ್ಳಿ, ನಡೆಯುತ್ತೆ, ಏನು ತೊಂದರೆ ಇಲ್ಲ. ಇವಾಗ ಒಂದು 3 ವಿಷಲಿಗೆ ನಾನು ಕುಕ್ಕರ್ನ ಕೂಗಿಸ್ಕೊಳ್ತೀನಿ. ಇವಾಗ ಕುಕ್ಕರ್ ಮುಚ್ಚೋಣ. ಇದು 3 ವಿಷಲ್ ಆಗಲಿ ಫ್ರೆಂಡ್ಸ್. 3 ವಿಷಲ್ ಅಂತ ಹೇಳಿದ್ದೆ, ಬೇಯತ್ತೋ ಇಲ್ವೋ ಅಂತ ಹೇಳಿ 4 ವಿಷಲ್ ಹಾಕ್ಕೊಂಡಿದ್ದೀನಿ. ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಕುಕ್ಕರ್ದು ಮುಚ್ಚಳ ಓಪನ್ ಮಾಡಿ ನೋಡೋಣ ಸೊಪ್ಪು ಎಷ್ಟು ಬೆಂದಿದೆ ಅಂತ. ಓ, ಚೆನ್ನಾಗಿ ಬೆಂದಿದೆ, ಸಖತ್ತಾಗಿ ಬೆಂದಿದೆ. ಬಟ್ ಇದು ಚೆನ್ನಾಗಿ ಬೆಂದಿದೆ ನೋಡಿ, ಈಗ ಬೇಯಬೇಕು. ಬಟ್ ಬಿಸಿ ಇದೆ, ಸ್ವಲ್ಪ ಮಸಿಬೇಕಿತ್ತು. ಬಟ್ ನೀರು ನಾನು ಒಂದು ತಂಬಿಗೆ ಹಾಕಿದ್ದೆ, ಅದು ಜಾಸ್ತಿನೇ ಇದೆ. ಅದಕ್ಕೆ ನೀರು ಸ್ವಲ್ಪ ತಕ್ಕೊಳ್ತೀನಿ ನಾನು ಇದಕ್ಕೆ ಎಕ್ಸ್ಟ್ರಾ. ಆಮೇಲೆ ಬೇಕು ಅಂದರೆ ಕುದಿಯುವಾಗ ಹಾಕ್ಕೊಳ್ಬೋದು. ಇದು ನೀರೇನು ವೇಸ್ಟ್ ಆಗಲ್ಲ ಫ್ರೆಂಡ್ಸ್. ಇದು ಈಗ ಕಟ್ಟು ಜಾಸ್ತಿ ಆಗಿತ್ತು ಬೇಳೆಗೆ, ಬೇಳೆಗೆ ನೀರು ಜಾಸ್ತಿ ಆಗಿತ್ತು. ಸ್ವಲ್ಪ ತೆಗ್ದಿದ್ದೀನಿ ಇಷ್ಟು ಫ್ರೆಂಡ್ಸ್ ನಾನು. ನೋಡೋಣ, ಮತ್ತೆ ಇದು ಮಸ್ತ್ ಮೇಲೆ ಬೇಕು ಅಂತ ಅನಿಸಿದ್ರೆ ಸ್ವಲ್ಪ ಹಾಕ್ಕೊಳ್ಳೋಣ. ನಾನೀಗ ಸೌಟಲ್ಲೇ ಹೀಗೆ ಸ್ವಲ್ಪ ಮಸಿತಾ ಇದ್ದೀನಿ, ತುಂಬ ಏನು ಮಸಿಯೋದು ಬೇಡ. ಫ್ರೆಂಡ್ಸ್ ನೋಡಿ, ಹೀಗೆ ಸೌಟಲ್ಲೇ ಸ್ವಲ್ಪ ಮಸಿತೀನಿ ನಾನು. ಜಾಸ್ತಿ ಏನು ಮಸಿಯಲ್ಲ, ತುಂಬ ನುಣ್ಣಗಾಗೋ ಅಷ್ಟೇನು ಬೇಡ ಫ್ರೆಂಡ್ಸ್. ನೋಡಿ, ಇಷ್ಟು ಮಸ್ಕೊಂಡ್ರೆ ಸಾಕು. ತುಂಬ ನುಣ್ಣಗೇನು ಮಸಿಯಲ್ಲ ನಾನು. ಈ ಸೌಟಲ್ಲೇ ಹೀಗೆ ಮಸಿತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕಿದ್ವಲ್ಲ, ಆಮೇಲೆ ಟೊಮೆಟೊ, ಅದೆರಡೂ ಮೆತ್ತಗಾದರೆ ಸಾಕು. ಅದರಲ್ಲಿ ಹೀಗೆ ಸಾರಲ್ಲಿ ಸೊಪ್ಪು ಬೇಳೆನಲ್ಲಿ ಮಿಕ್ಸ್ ಆಗೋ ಥರ ಮಸ್ಕೊಂಡ್ರೆ ಸಾಕಾಗತ್ತೆ ಅಷ್ಟೇ. ನೋಡಿ ಫ್ರೆಂಡ್ಸ್, ಇಷ್ಟು ಮಸ್ಕೊಂಡಿದ್ದೀನಿ ನಾನು. ಕಾಣಿಸ್ತಾ ಇದೆ ಅಲ್ಲ ನಿಮಗೆ? ಇಷ್ಟು ಮಸಿದ್ರೆ ಸಾಕು. ಇದು ಜಾಸ್ತಿ, ಬಟ್ ನಿಮಗೆ ಇನ್ನೂ ಸ್ವಲ್ಪ ಬೇಕು, ನುಣ್ಣಗೆ ಬೇಕು ಅಂತ ಅಂದರೆ
ನುಣ್ಣಗೆ ಮಸಿಬೋದು. ನೀವು ನಿಮ್ಮ ಟೇಸ್ಟಿಗೆ ತಕ್ಕನಾಗಿ ನೀವು ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ. ಆಮೇಲೆ ಈಗ ಇದಕ್ಕೆ ಸ್ಟವ್ ಹಚ್ಚುತ್ತೀನಿ ಫ್ರೆಂಡ್ಸ್. ಇವಾಗ ನಾನು ಸ್ಟವ್ ಹಚ್ಚಿದೆ. ಈಗ ಇದಕ್ಕೆ ಹುಣಸೆ ಹುಳಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹುಣಸೆ ಹುಳಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು. ಟೊಮೆಟೊ ಹಾಕಿದ್ದೀನಿ ಆಲ್ರೆಡಿ 3, ಸೊ ನಾನು ಹುಣಸೆ ಹುಳಿ ಹಾಕ್ಕೊಂಡೆ. ಅಷ್ಟು ಹಿಂಡಲಿಲ್ಲ, ಇದರಲ್ಲಿ ಅರ್ಧ ಹಾಕಿದ್ದೀನಿ. ಇವಾಗ ಬೆಲ್ಲ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಇಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ಸಾಮಾನ್ಯ ನಾವು ಬೆಲ್ಲ ಪಲ್ಯಕ್ಕೆ, ಸಾರಿಗೆ ಯೂಸ್ ಮಾಡ್ತೀವಿ. ಸೊ ನಿಮಗೆ ಬೆಲ್ಲ ಬೇಡ ಅಂದರೆ ಬಿಡ್ಬೋದು. ಬೆಲ್ಲ ಹಾಕ್ತಾ ಇದ್ದೀನಿ ಇವಾಗ ಇಷ್ಟು. ಇವಾಗ ಸಾಂಬಾರ್ ಪುಡಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, 1 ಸ್ಪೂನ್ ಫ್ರೆಂಡ್ಸ್. ನೋಡಿ, 2 ಸ್ಪೂನು ಸ್ವಲ್ಪ ತೆಗೆದಿದ್ದೀನಿ. 1/4 ಸ್ಪೂನ್ ಸಾಂಬಾರ್ ಪುಡಿ ಹಾಕಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇಷ್ಟು. ಇವಾಗ ಮಿಕ್ಸ್ ಮಾಡೋಣ. ಇದು ಸ್ವಲ್ಪ ಒಂದು ಕುದಿ ಬರಬೇಕು. ಅಷ್ಟರಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀನಿ. ಕೆಲವರು ಮಸೊಪ್ಪಿಗೆ ಒಗ್ಗರಣೆ ಹಾಕ್ತಾರೆ, ಕೆಲವರು ಹಾಕಲ್ಲ. ಹಳ್ಳಿಗಳಲ್ಲಿ ಸಾಮಾನ್ಯ ಹಾಕೋಲ್ಲ ಅಂತ ಅಂದ್ಕೊಳ್ತೀನಿ, ಗೊತ್ತಿಲ್ಲ. ಸ್ವಲ್ಪ ನೆನಪು ನನಗೆ. ನಾನು ಚಿಕ್ಕವಳಿದ್ದಾಗ ಹಳ್ಳಿಗಳಲ್ಲಿ ಮಸೊಪ್ಪು ಮಾಡಿದಾಗ ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಅವರೆಲ್ಲ ಮಾಡುವಾಗ ಒಗ್ಗರಣೆ ಹಾಕ್ತಾ ಇರಲಿಲ್ಲ. ಇಷ್ಟೇ ಅವ್ರು ಮಾಡ್ತಾ ಇದ್ದಿದ್ದು. ಇದು ನಮ್ಮಮ್ಮನ ರೆಸಿಪಿ. ಇದು ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಇದನ್ನು ಸೈಡಲ್ಲಿ ಇಡ್ತೀನಿ ಇವಾಗ ನಾನು. ಸ್ವಲ್ಪ ಈ ಕಡೆ ಸೈಡಲ್ಲಿ ಇಟ್ಕೊಂಡು ಫ್ರೆಂಡ್ಸ್ ಈಗ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 3-4 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಎಣ್ಣೆ ಕಾದ್ಬಿಡ್ತು. ಹಾಗೆ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ಜೀರಿಗೆ ಸ್ವಲ್ಪ ಹಾಕ್ತಾ ಇದ್ದೀನಿ. ಒಗ್ಗರಣೆಗೆ ಹಾಕಿದಾಗ ಅದೊಂಥರ ಫ್ಲೇವರು. ಸೊ ಆವಾಗಲೇ ಸೊಪ್ಪು ಬೇಯುವಾಗ ಹಾಕಿದ್ದೀನಿ. ಇವಾಗ ಒಗ್ಗರಣೆಗೆ ಸ್ವಲ್ಪ ಹಾಕ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಫ್ರೆಂಡ್ಸ್ ಸಿಡಿಯತ್ತೆ, ಹುಷಾರಾಗಿ ಹಾಕಬೇಕೀಗ. ಇದು ಸಾಕು. ಕರ್ಬೇವಿನ ಸೊಪ್ಪು ಜಾಸ್ತಿ ಎಣ್ಣೆಯಲ್ಲಿ ಫ್ರೈ ಮಾಡೋದು ಬೇಡ. ಇಷ್ಟು ಹಾಕಿ ಗೂರಾಡಿ ತಕ್ಷಣ ಹಿಂಗೆ ತೆಕ್ಕೊಂಡ್ಬಿಡೋಣ. ತೆಕ್ಕೊಂಡು ಈಗ ಮತ್ತೆ ಪಲ್ಯದ್ದು ಕುಕ್ಕರ್ ಇಡ್ತಾ ಇದ್ದೀನಿ. ಈಗ ಮತ್ತೆ ಕುಕ್ಕರ್ ಇಡ್ತಾ ಇದ್ದೀನಿ. ಇದು ಒಂಚೂರು ಕುದಿ ಬರಲಿ ಫ್ರೆಂಡ್ಸ್. ಒಂದೇ ಒಂದು ಕುದಿ ಬರಲಿ. ಸಾಂಬಾರ್ ಪುಡಿ ಹಾಕಿದ್ದೀವಲ್ಲ, ಫ್ರೆಂಡ್ಸ್ ಇವಾಗ ಸಾರು ಒಂದು ಕುದಿ ಬರಲಿ. ಕುದಿ ಬಂದ ಮೇಲೆ ನಾವು ಈಗ ಮಾಡ್ಕೊಂಡ್ವಲ್ಲ ಒಗ್ಗರಣೆ, ಅದನ್ನು ಹಾಕೋಣ. ಸಾಂಬಾರ್ ಪುಡಿ ಹಾಕಿದ್ದೀವಲ್ವಾ, ಅದು ಸ್ವಲ್ಪ ಹಸಿ ವಾಸನೆ ಇರುತ್ತೆ, ಅದು ಹೋಗಬೇಕು ಸ್ವಲ್ಪ ಸಾಂಬಾರ್ ಪುಡಿ ಸ್ಮೆಲ್ಲು. ಮತ್ತು ಅದ್ರ ಜೊತೆಗೆ ಹೊಂದ್ಕೊಂಡು ಕುದಿಬೇಕದು. ಅವಾಗ ಸೊಪ್ಪಿನ ಪಲ್ಯ ಚೆನ್ನಾಗಿರುತ್ತೆ. ಮಸ್ಸೊಪ್ಪು ಚಪಾತಿ ಮಾಡ್ತೀನಿ ಇವಾಗ ನಾನು. ಚಪಾತಿ ಜೊತೆಗೆ ಈ ಮಸ್ಸೊಪ್ಪು ತಿಂತಾ ಇದ್ದೀನಿ. ಮತ್ತು ಓಕೆ ಫ್ರೆಂಡ್ಸ್, ಮಸ್ಸೊಪ್ಪು ಹೇಗಿದೆ ನೋಡಿ. ಇವಾಗ ಆಗಿದೆ. ಇದು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ.
ಓಕೆ ಫ್ರೆಂಡ್ಸ್, ಮಸೊಪ್ಪು ಸಾರು ರೆಡಿ ಆಯಿತು. ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ಹೇಳಿ. ಅದ್ಭುತವಾಗಿದೆ. ಇಂಥ ಮಸೊಪ್ಪು ಸಾರು ಮಾಡಿಕೊಟ್ರೆ ಮನೆಯಲ್ಲಿ ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ. ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಹೇಳೋಕ್ಕಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಈ ಮಸೊಪ್ಪು ಸಾರು ಅನ್ನಕ್ಕೆ, ರಾಗಿ ಮುದ್ದೆಗೆ, ಜೋಳದ ಮುದ್ದೆಗೆ, ಅಕ್ಕಿ ರೊಟ್ಟಿಗೆ ಮತ್ತು ಜೋಳದ ರೊಟ್ಟಿಗೆ ಕೂಡ ಸೂಟ್ ಆಗುತ್ತೆ. ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ TRD ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಬಾಯ್.